4ನೇ ತರಗತಿಯ ಕಲಿಗನ್ನಡದ ರಜಾಪತ್ರದ ಒಂದು ನೋಟ್ಸನ್ನು ನೋಡ್ಕೊಂಡು ಬರೋಣ. ರಜಾಪತ್ರ. ಮೊದಲನೇದಾಗಿ ನಾವು ಪತ್ರವನ್ನು ಹೇಗೆ ಬರಿಬೇಕು? ಮಾದರಿಯ ರಜಾಪತ್ರ. ಮೊದಲನೇದಾಗಿ ನಾವು ದಿನಾಂಕವನ್ನು ಬರಿಬೇಕು. ಎರಡನೇದಾಗಿ ಬೆಂಗಳೂರು, ನಾವು ಬೆಂಗಳೂರಲ್ಲಿರೋದ್ರಿಂದ ಬಸವನಗುಡಿ ಬೆಂಗಳೂರು ಅಂತಲೂ ಬರಿಬೋದು. ಇವರಿಂದ ಅಂದರೆ ನಿಮ್ಮ ಹೆಸರು, ನೀವು ಎಷ್ಟನೇ ತರಗತಿ ಓದ್ತಾ ಇದ್ದೀರಾ, ಯಾವ ಸ್ಕೂಲ್ ಓದ್ತಾ ಇದ್ದೀರಾ ಮತ್ತು ಯಾವ ಪ್ಲೇಸ್ ಅಂತ ಬರಿಬೇಕು, ಸ್ಥಳ. ಇವರಿಗೆ ನೀವು ಯಾರಿಗೆ ಬರಿತಾ ಇದ್ದೀರಾ? ಮುಖ್ಯೋಪಾಧ್ಯಾಯರಿಗೆ ಬರಿತಿದ್ದೀರಾ, ಶಿಕ್ಷಕರಿಗೆ ಬರಿತಾ ಇದ್ದೀರಾ, ಯಾರಿಗೆ ಬರಿತಾ ಇದ್ದೀರಾ? ಪ್ರಿನ್ಸಿಪಾಲಿಗೆ ಬರಿತಾ ಇದ್ದೀರಾ? ನೀವು ಅದು ಮೆನ್ಷನ್ ಮಾಡಬೇಕು, ಮತ್ತು ಸ್ಕೂಲ್ ಹೆಸರು ಮತ್ತು ಅದು ಪ್ಲೇಸ್. ಮಾನ್ಯರೇ, ರೆಸ್ಪೆಕ್ಟೆಡ್. ವಿಷಯ, ನೀವು ಏನು ವಿಷಯ ಅಂತ ನೀವು ಒಂದು ಸೆಂಟೆನ್ಸಲ್ಲಿ ಬರಿಬೇಕು. ನೀವು 1 ದಿನದ ರಜೆ, 2 ದಿನದ ರಜೆ, 3 ದಿನದ ರಜೆ. ಆಮೇಲೆ ನೀವು ಕೆಳಗಡೆ ಅದು ಡೀಟೇಲ್ಸನ್ನು ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, 1 ದಿನ ರಜಾನ ಕೇಳೋದ್ರ ಬಗ್ಗೆ ಬರೆದಿದ್ದಾರೆ. ದಿನಾಂಕ 16/10/2024 ನಮ್ಮ ಚಿಕ್ಕಪ್ಪನ ವಿವಾಹ ಸಮಾರಂಭವಿದೆ. 1 ಡೇ. ಆದ್ದರಿಂದ ಅಂದು ಶಾಲೆಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅವತ್ತು ನಾನು ಸ್ಕೂಲ್ಗೆ ಬರೋಕ್ಕಾಗಲ್ಲ. ಸೊ ಅಂದಿನ ಗೈರು ಹಾಜರಿಯನ್ನು ಮನ್ನಿಸಿ ರಜೆ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, 1 ಡೇ ರಜೆ ಬೇಕು ನನಗೆ. ನಿಮ್ಮ ವಿದ್ಯಾರ್ಥಿನಿ, ವಿಧೇಯ ವಿದ್ಯಾರ್ಥಿನಿ, ನಿಮ್ಮ ಒಂದು ಸಿಗ್ನೇಚರ್, ಆಮೇಲೆ ಇಲ್ಲಿ ನಿಮ್ಮ ಒಂದು ತಂದೆ ತಾಯಿ ಪೋಷಕರ ಒಂದು ಸಹಿಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಈ ಪಾಠದ ಒಂದು ಕ್ವೆಶ್ಚನ್ ಆನ್ಸರ್ಸ್ ಏನಿದೆ ಅದು ನೋಡ್ಕೋಬೇಕು. ಬಿಟ್ಟ ಸ್ಥಳ ಸರಿಯಾದ ಪದಗಳಿಂದ ತುಂಬಿರಿ. ಅನುಮತಿಗಾಗಿ ಬರೆಯುವ ಅರ್ಜಿ. ನಾವು ಪರ್ಮಿಷನ್ ತೊಗೊಂಡು ಬರೆಯುವ ಒಂದು ಅರ್ಜಿನ ಏನಂತೀವಿ ನಾವು? ರಜಾ ಅರ್ಜಿ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಡ್ಯಾಶ್ ಕೇಳದೆ ರಜೆ ಹಾಕುತ್ತಾರೆ. ಇಂದಿನ ಒಂದು ಯುಗದ ಮಕ್ಕಳು ಶಿಕ್ಷಕರಿಂದ ಅನುಮತಿ ಕೇಳ್ದೇನೆ ರಜೆ ಹಾಕ್ತಾರೆ. ಸೂಕ್ತ ಡ್ಯಾಶ್ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ. ಸೂಕ್ತ ಕಾರಣ ನೀಡಿ ಬರೆಯುವ ಪತ್ರವೇ ರಜಾ ಅರ್ಜಿ. ಪೋಷಕರ ಸಹಿ ಇದ್ದರೆ ಪತ್ರಕ್ಕೆ ಇನ್ನಷ್ಟು ಏನು ಬರುತ್ತದೆ? ಗೌರವ ಬರುತ್ತದೆ. ಯಾವಾಗಲೂ ಲೆಟರ್ ರೈಟಿಂಗ್ ಬರೆದ್ಮೇಲೆ ಅಲ್ಲಿ ಒಂದು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಇದೆ, ಅದಕ್ಕೆ ಇನ್ನೂ ಹೆಚ್ಚಿನ ಗೌರವ ಬರುತ್ತೆ. ಕೈ ಬರೆಹದ ಪತ್ರ ಏಕೆ ಕಡಿಮೆಯಾಗುತ್ತಿದೆ? ಕೈ ಬರೆಹದ ಪತ್ರ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಇವಾಗಿನ ಕಾಲದಲ್ಲಿ ಮೊಬೈಲ್ಗಳು ಬಂದು ಕೈ ಬರೆಹದ ಪತ್ರ ಕಡಿಮೆಯಾಗಿದೆ. ಇವಾಗ ಕಂಪ್ಯೂಟರ್ ಮತ್ತು ಮೊಬೈಲ್ ಬಂದು ಲೆಟರ್ ರೈಟಿಂಗ್ ಕಡಿಮೆ ಆಗಿದೆ, ಯಾಕಂದರೆ ನಾವು ಅದರಲ್ಲೇ ಎಲ್ಲ ಮಾಡ್ಬೋದಲ್ವ. ಪತ್ರದಲ್ಲಿ ಏನನ್ನು ಮೂಡಿಸುವಾಗ ಸಂತೋಷವಾಗುತ್ತದೆ? ಮನಸ್ಸಿನ ಆಲೋಚನೆಗಳನ್ನು ಪತ್ರದಲ್ಲಿ ಮೂಡಿಸುವಾಗ ಸಂತೋಷವಾಗುತ್ತದೆ. ನಾವು ಯಾಕೆ ರಜೆ ಆಗ್ತಾ ಇದ್ದೀವಿ ಅಂತ ಅದರಲ್ಲಿ ನಾವು ಮೆನ್ಷನ್ ಮಾಡೋದ್ರಿಂದ ಅದು ಸಂತೋಷವನ್ನು ನೀಡುತ್ತೆ. ವಿದ್ಯಾರ್ಥಿಗಳು ಯಾರಿಗೆ ರಜೆ ಅರ್ಜಿಯನ್ನು ಬರೆಯಬೇಕು? ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಯಾರಿಗೆ ಬರೀತಾರೆ? ನಾರ್ಮಲಾಗಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ರಜಾ ಅರ್ಜಿಯನ್ನು ಬರೆಯಬೇಕು. ಯಾವುದು ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣವಲ್ಲ? ಶಿಕ್ಷಕರಿಂದ ಅನುಮತಿ ಕೇಳದೆ ಶಾಲೆಗೆ ಗೈರು ಹಾಜರಾಗುವುದು ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣವಲ್ಲ. ವಿತೌಟ್ ಪರ್ಮಿಷನ್ ನೀವು ರಜಾ ಹಾಕೋದು ಒಳ್ಳೆಯ ವಿದ್ಯಾರ್ಥಿಯ ಒಂದು ಲಕ್ಷಣ ಅಲ್ಲ. ರಜಾಪತ್ರಕ್ಕೆ ಯಾರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ? ರಜಾಪತ್ರಕ್ಕೆ ಪೋಷಕರು ಸಹಿ ಮಾಡಿದರೆ ಹೆಚ್ಚು ಗೌರವ ಬರುತ್ತದೆ.